ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತು ಬಂದ್ಬಿಟ್ಟು ಕುರ್ತಿಲಿ ಈ ಥರ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಲ್ಯಾಪ್ಟಾಪ್ ಬ್ಯಾಗ್ ಅಂತಲೇ ಹೇಳ್ಬೋದು. ಇವಾಗ ಲೇಡೀಸ್ ಎಲ್ಲ ಲ್ಯಾಪ್ಟಾಪ್ ಇಟ್ಕೊಂಡಿರೋರಿಗೆ ಈ ಥರದನ್ನು ಈ ಬ್ಯಾಗ್ ಯೂಸ್ ಮಾಡ್ಕೋಬೋದು. ಈ ಥರದ್ದು ಸ್ಟಿಚ್ ಮಾಡಿಕೊಂಡ್ರೆ ನೀವು ಆರಾಮಾಗಿ ಲ್ಯಾಪ್ಟಾಪ್ ಇಟ್ಕೊಂಡು ಹೋಗೋಕ್ಕೆ ಚೆನ್ನಾಗಿರುತ್ತೆ. ಓಕೆನಾ. ಇದಕ್ಕೆ ಜಿಪ್ಪು ಬಂದ್ಬಿಟ್ಟು ಈಚೆ ಕಡೆನೇ ಒಂದು ಜಿಪ್ ಇದೆ. ಇಲ್ಲೇನಾದರೂ ಇಟ್ಕೋಬೋದು ನೀವು, ದೊಡ್ಡದಾಗೇ ಇದೆ. ಓಕೆನಾ. ಇಲ್ಲೇನಾದರೂ ಇಟ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿದೆ. ಇದು ಲ್ಯಾಪ್ಟಾಪ್ ಇಟ್ಕೊಳ್ಳೋಕ್ಕೆ ಅಂತ ಏನಿಲ್ಲ. ಇವಾಗ ಹೊರಗಡೆ ಒಂದು ಪಾಪನ ಕರ್ಕೊಂಡು ಹೋದರೆ ಒಂದಷ್ಟು ಪಾಪು ಬಟ್ಟೆಗಳು, ಎರಡು ಮೂರು ಜೊತೆ ಬಟ್ಟೆ ಇಟ್ಕೊಂಡು ಹೋಗೋಕ್ಕೆ ಚೆನ್ನಾಗಿದೆ. ಒಂದು 2-3 ಜೊತೆ 4 ಜೊತೆನೇ ಹಿಡಿಯುತ್ತೆ ಬಟ್ಟೆ. ಓಕೆನಾ. ಒಂದು 4 ಸೀರೆನೇ ಹಾಕ್ಕೊಂಡು ಹೋಗೋ ಥರ ಇದೆ ಬ್ಯಾಗು. ನೋಡಿ ಇಷ್ಟು ಗ್ಯಾಪ್ ಇದೆ. ಇಲ್ಲೊಂದು ಓಪನ್ ಪ್ಯಾಕೆಟ್ ಇದೆ. ಇದಕ್ಕೇನು ಜಿಪ್ ಇಟ್ಟಿಲ್ಲ, ಓಪನ್ ಇದೆ ಏನಾದರೂ ಇಟ್ಕೊಳ್ಳೋಕ್ಕೆ. ಈ ಕಡೆ ಒಂದು ಮಾಮೂಲಿ ಜಿಪ್ ಇರೋದು ಪಾಕೆಟ್ ಇದೆ. ನೋಡಿ ಈ ಕಡೆ ಒಂದು ಜಿಪ್ ಇರೋ ಪಾಕೆಟ್ ಇದೆ. ಇಲ್ಲೇನಾದರೂ ನೀವು ಅಮೌಂಟ್ ಇಟ್ಕೋಬೋದು. ಇಲ್ಲೇ ಇಕ್ಕಿದ್ರೆ ಬಿದೋಗುತ್ತೆ ಅನ್ನೋರು ಇದರಲ್ಲಿ ಇಟ್ಕೊಂಡು ಜಿಪ್ ಹಾಕ್ಕೋಬೋದು. ಓಕೆನಾ. ಈ ಥರ ಬರುತ್ತೆ, ನೀಟಾಗಿರುತ್ತೆ. ಇಲ್ಲಿ ನೀವು ಲ್ಯಾಪ್ಟಾಪು ಅದ್ರ ಜೊತೆ ಒಂದಷ್ಟು ಬಟ್ಟೆಗಳು ಏನಾದರೂ ಇಟ್ಕೋಬೋದು. ಲ್ಯಾಪ್ಟಾಪ್ಗೆ ಅಂತ ಏನಿಲ್ಲ, ನೀವು ಅದೇ ಹೇಳ್ದಂಗೆ ಹೊರಗಡೆ ಹೋದಾಗ ಸುಮ್ಮನೆ ಫಂಕ್ಷನ್ಗೆ ಹೋದಾಗ ಒಂದು 2-3 ಜೊತೆ ಬಟ್ಟೆ ಹಾಕೊಂಡು ಹೋಗೋಕ್ಕಂತ ಸೂಪರಾಗಿದೆ ಬ್ಯಾಗ್. ಓಕೆನಾ. ತುಂಬ ಬ್ಯೂಟಿಫುಲ್ ಆಗಿದೆ. ನೋಡಿ ಈ ಥರ ಇಟ್ಕೊಂಡು ಹೋಗೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ. ನೋಡೋಕ್ಕೆ ಒಂಥರ ಚೆನ್ನಾಗಿದೆ. ಎಲ್ಲಾದರೂ ಮಕ್ಕಳು ಮರಿ ಕರ್ಕೊಂಡು ಹೋದಾಗ ಈ ಥರ ಒಂದು 2-3 ಜೊತೆ ಬಟ್ಟೆ ಹಾಕೋಕ್ಕೆ ಇದೆ. ಇದು ಕುರ್ತಿಲು ಹೊಲ್ದಿರುವಂಥದ್ದು. ನಾನು ನನ್ನ ಮಗ ಅವನು ಯೂಸ್ ಸ್ಲಿಮ್ ಬ್ಯಾಗ್ ಈ ಥರ ಆಲ್ರೆಡಿ ಇದ್ರ ವೀಡಿಯೋ ನಾನು ತುಂಬಾ ಹಾಕಿದ್ದೀನಿ. 2 ವಿಡಿಯೋ 3 ವಿಡಿಯೋವರೆಗೂ ಹಾಕಿದ್ದೀನಿ ನೋಡಿ. ಇದು 2 ಜಿಪ್ಪು ಬರುತ್ತೆ. ಇಲ್ಲೊಂದು ಜಿಪ್ಪು ಮತ್ತು ಇಲ್ಲೊಂದು ಜಿಪ್ಪು. ಓಕೆನಾ. ಇದು ಸ್ವಲ್ಪ ವಯಸ್ಸಾಗಿರೋರು ನಮ್ಮ ಹತ್ರ ಅದೇ ಒಂದು 1/4 ಲೀಟ್ರು ನೀರಿನ ಬಾಟ್ಲ್ ಇಟ್ಕೊಂಡು ಹೋಗೋಕ್ಕೆ ಈ ಥರ ತಗ್ಲಾಕೊಂಡು ಹೋಗೋಕ್ಕೆ ಚೆನ್ನಾಗಿದೆ ಅಂತ ತೊಗೋತಾರೆ. ಸುಮಾರಾಗಿ ಸೇಲ್ ಆಗಿದೆ, ಪರವಾಗಿಲ್ಲ. ಹಾಗಾಗಿ ಅದಕ್ಕೆ ಇದನ್ನೇ ಒಂದು ಆ ಥರ ಬ್ಯಾಗ್ನೇ ಹೊಲಿದೆ. ನೋಡಿ ತುಂಬ ಒಂಥರ. ಆಮೇಲೆ ಇದಕ್ಕೆ ಏನು ಹಾಕಿದ್ದೀನಿ, ಅಕ್ಕಿ ಚೀಲ ಹಾಕೊಳ್ತಿದ್ದೀನಿ. ಅಕ್ಕಿ ಚೀಲ ಇತ್ತು, ಇದಕ್ಕೆ ಹಾಕಿ ಉಳಿದಿರೋ ಇದರಲ್ಲೇ ಇದಕ್ಕೆ ಹಾಕಿದ್ದೀನಿ. ಹಂಗಾಗಿ ನೀವು ಅಕ್ಕಿ ಚೀಲ ಇದ್ದರೆ ಈ ಥರ ಒಂದು ಬ್ಯೂಟಿಫುಲ್ ಆಗಿರೋ ಸ್ಲಿಮ್ ಬ್ಯಾಗ್ ರೆಡಿ ಮಾಡ್ಕೋಬೋದು. ಓಕೆನಾ. ಎಲ್ಲರೂ ಇವಾಗ ಫೋನ್ ಅಂತ ಇದ್ದೇ ಇರುತ್ತೆ, ಫೋನ್ ಇಟ್ಕೊಂಡು ಹೋಗೋಕ್ಕಂತೂ ಸೂಪರಾಗಿದೆ. ಓಕೆನಾ. ಏಜ್ ಆಗಿರೋರಾಗಲಿ, ಮಾಮೂಲಿ ಅವರಾಗಲಿ, ಹೆಂಗಾಗಿರೋರಾಗಲಿ ಯಾರಾದರೂ ಬೇಕಾದ್ರೆ ಯೂಸ್ ಮಾಡ್ಬೋದು. ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ನಾನೊಂದು ಆಲ್ರೆಡಿ ಇಟ್ಕೊಂಡಿದ್ದೀನಿ. ಎಲ್ಲ ಆದರೆ ಇದು ಲೈನಿಂಗ್ ಅಂಗಡಿಗೆ ಹೋದ್ರೂ ಹಾಕೊಂಡು ಹೋಗ್ತೀನಿ. ಈ ಥರ ಅಟ್ಲೀಸ್ಟ್ ಫೋನ್ ಇಟ್ಕೊಂಡು ಆರಾಮಾಗಿ ತೊಗೊಂಡು ಹೋಗ್ಬೋದು. ನೋಡಿ ಈ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ. ನೋಡಿ ಈ ಥರ ಆರಾಮಾಗಿ ಇಟ್ಕೊಂಡು ಹೋಗೋಕ್ಕೆ ಸೂಪರಾಗಿದೆ. ಓಕೆನಾ. ಅಂಥೇಳಿದ್ರೆ ಈ ಥರ ರೆಡಿ ಮಾಡ್ಕೊಳ್ಳಿ, ನಿಮಗೆ ಮಾಡ್ಕೊಳ್ಳಿ, ನಿಮ್ಮ ಮಕ್ಳಿಗೆ ಮಾಡ್ಕೊಳ್ಳಿ. ತುಂಬಾ ಬ್ಯೂಟಿಫುಲ್ ಆಗಿದೆ. ಹೊರಗಡೆ ಹಾಕೊಂಡು ಹೋಗೋಕ್ಕಂತೂ ನೀವು ಯಾವ ರೆಡಿಮೇಡ್ ಬ್ಯಾಗಿಂತಲೂ ಸೂಪರಾಗಿದೆ. ಓಕೆನಾ. ಈ ಥರ ಟ್ರೈ ಮಾಡಿ. ನಾನು ಇದ್ರದ್ದು ವೀಡಿಯೋ ಅಂತೂ ಹಾಕಿಲ್ಲ, ಆಲ್ರೆಡಿ ಇದ್ರದ್ದು ತುಂಬಾ ವೀಡಿಯೋಗಳು ಹಾಕಿದ್ದೀನಿ. ಬೇಕು ಅಂದರೆ ಒಂದ್ಸಲ ಚೆಕ್ ಮಾಡಿ. ಈ ಥರದ್ದು ಕಟಿಂಗು ಸ್ಟಿಚಿಂಗ್ ವೀಡಿಯೋ ಎಲ್ಲ ಹಾಕಿದ್ದೀನಿ. ಓಕೆನಾ. ಇದರಲ್ಲಿ 2 ಜಿಪ್ಪು 3 ಜಿಪ್ ಎಲ್ಲ ಹಾಕಿದ್ದೀನಿ. ಇನ್ನೂ ಬೇರೆ ಬೇರೆ ಬ್ಯಾಗ್ಗಳದೆಲ್ಲ ಹಾಕಿದ್ದೀನಿ. ನೀವು ಯಾರು ಬ್ಯಾಗ್ಗಳು ನೋಡಬೇಕು ಅಂತಂದರೆ ಆಲ್ರೆಡಿ ಪ್ಲೇ ಲಿಸ್ಟ್ ಮಾಡಿದ್ದೀನಿ, ನೀವು ಚೆಕ್ ಮಾಡ್ಬೋದು. ಇವಾಗ ಇದರಲ್ಲಿ ಇದ್ರ ಕಟಿಂಗು ಸ್ಟಿಚಿಂಗ್ ವೀಡಿಯೋ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಹತ್ರ ಟಾಪು ಇಲ್ಲ ಇನ್ನು ಬೇರೆ ಬೇರೆ ಥರ ಬಟ್ಟೆಗಳು ಯಾವುದಾದ್ರು ಇದ್ದರೆ ಒಂದ್ಸಲ ಯೂಸ್ ಮಾಡಿ ಯೂಸ್ ಆಗ್ತಾ ಇಲ್ಲ ಅನ್ನೋ ಬಟ್ಟೆಗಳು, ಈ ಥರ ಪ್ರಿಂಟೆಡ್ ಬಟ್ಟೆಗಳು ಆ ಥರದ್ದಿದ್ದರೆ ಯೂಸ್ ಮಾಡ್ಕೋಬೋದು. ನೋಡಿ ತುಂಬಾ ಯೂಸ್ಫುಲ್ ಆಗುತ್ತೆ. ಒಂದು ಬ್ಯಾಗ್ನ ನೀವು ಆರಾಮಾಗಿ ರೆಡಿ ಮಾಡ್ಕೋಬೋದು. ತುಂಬ ಬ್ಯೂಟಿಫುಲ್ಲಾಗಿ ಬರುತ್ತೆ. ಮತ್ತು ಸುಮ್ಮನೆ ಇವಾಗ ಹೊರಗಡೆ ಹೋದಾಗ ಒಂದು 2-3 ಜೊತೆ ಬಟ್ಟೆ ಹಾಕೊಂಡು ಹೋಗೋಕ್ಕಂತೂ ಈ ಬ್ಯಾಗ್ ಸೂಪರಾಗಿರುತ್ತೆ. ಇಲ್ಲಾಂದರೆ ಈಗ ಲ್ಯಾಪ್ಟಾಪ್ ಯೂಸ್ ಮಾಡೋರು ಯಾರು ಇದ್ದರೆ ಆ ಥರ ಲ್ಯಾಪ್ಟಾಪ್ ಇಟ್ಕೊಂಡು ಹೋಗ್ಬೋದು. ಆ ಥರದ ಒಂದು ಬ್ಯಾಗ್ ಇದು. ಬನ್ನಿ, ಇದು ಯಾವ ರೀತಿ ಕಟಿಂಗ್ ಮಾಡಿ ಸ್ಟಿಚ್ ಕಡೆ ಚೆನ್ನಾಗಿರುತ್ತೆ ಆ ಥರದನ್ನ ಯೂಸ್ ಮಾಡ್ಕೊಳ್ಳಿ. ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ನೀವೇ ಹೊಲ್ಬಿಟ್ಟು ನೀವೇ ಒಂದಷ್ಟು ದಿನ ಯೂಸ್ ಮಾಡ್ಕೋಬೋದು. ಅದಕ್ಕೆ ಒಂದು ಹಳೆ ಬಟ್ಟೆಗೆ ಒಂದು ಹೊಸ ರೂಪ ಕೊಟ್ಟು ನೀವು ಹೊಸ ಬ್ಯಾಗ್ ಥರ ಯೂಸ್ ಮಾಡ್ಕೋಬೋದು. ಓಕೆನಾ. ಇದಕ್ಕೆ ಬೇಕಾಗಿರೋದೇನಪ್ಪ ಅಂದರೆ ಮಾಮೂಲಿ ನಾನು ಒಂದು ಅಕ್ಕಿ ಚೀಲ ತೊಗೋತೀನಿ. ಓಕೆನಾ. ಅಕ್ಕಿ ಚೀಲ ಹಾಕ್ಕೊಂಡ್ರು ಆಗುತ್ತೆ. ನಾನ್ವೇನು ಅವೆಲ್ಲ ಇದೇ ಥರ ಇರುತ್ತೆ, ನಾನ್ವೇನು ಹೆಚ್ಚು ಕಮ್ಮಿ. ಅದ್ರ ಬದಲು ಈ ಥರ ಅಕ್ಕಿ ಚೀಲ ಇದ್ರೆ ಯೂಸ್ ಮಾಡ್ಕೋಬೋದು. ಇದನ್ನು ಚೆನ್ನಾಗಿರುತ್ತೆ. ಓಕೆನಾ. ಆ ಥರದ್ದು ಚೀಲನ ಯೂಸ್ ಮಾಡ್ಕೋಬೋದು. ಓಕೆನಾ. ಇದು ಒಳಗಡೆ ಹೋಗುತ್ತೆ. ಹಂಗಾಗಿ ನೀವು ಆರಾಮಾಗಿ ಮನೇಲೆ ಈ ಥರ ಒಂದು ಬ್ಯಾಗ್ನ ರೆಡಿ ಮಾಡ್ಕೋಬೋದು. ಓಕೆನಾ. ಈ ಥರದ ಒಂದು ಅಕ್ಕಿ ಚೀಲ. ಜಿಪ್ಪುಗಳು ಬೇಕು. ಜಿಪ್ಪು ಮಾಮೂಲಿ ಅಂಗಡಿಲೇ ಇದೆ, ಅಲ್ಲಿ ಒಂದು ಲೆವೆಲ್ಗೆ ಕಟ್ ಮಾಡ್ಬಿಡೋಣ ಸ್ಲೀವ್ಸ್ನ. ಇದನ್ನು ಯೂಸ್ ಮಾಡ್ಕೋಬೋದು. ಇದರಲ್ಲೂ ಉಳಿದ್ರೆ ನಾನು ಅದರಲ್ಲೂ ಬ್ಯಾಗ್ ಹೊಲ್ದು ತೋರಿಸ್ತೀನಿ ನಿಮಗೆ. ಈ ಕುರ್ತಿಲಿ ಎಷ್ಟು ಬ್ಯಾಗ್ ಆಗುತ್ತೆ ಅಷ್ಟು ಹೊಲ್ದು ತೋರಿಸ್ಕೊಡ್ತೀನಿ. ಓಕೆನಾ. ನೀವು ಮನೇಲೆ ನಿಮಗೆ ಯಾವ ಥರ ಬ್ಯಾಗ್ಗಳು ರೆಡಿ ಮಾಡ್ಕೋಬೋದು, ಇದರಲ್ಲಿ ಉಳಿದಿರೋ ಈ ಪೀಸಲ್ಲೇ ಯಾವ್ಯಾವ ಥರ ರೆಡಿ ಮಾಡ್ಕೋಬೋದು ಅಂತ. ಓಕೆನಾ. 2 ಕಡೆನೂ ಪಾಕೆಟ್ ಇದೆ. ಈ ಥರ ಮತ್ತೆ ಕಟ್ ಮಾಡ್ಕೋಬೇಕು. ಸುಮ್ಮನೆ ವೇಸ್ಟ್ ಆಗಿ ಬಿಸಾಕಿರೋ ಅಂಥದ್ದನ್ನು ನೀವು ಹೊಸ ರೂಪ ಕೊಟ್ಟು ಯೂಸ್ ಮಾಡ್ಬೋದು. ಆಮೇಲೆ ಮತ್ತೆ ಇನ್ನೂ ಒಂದಷ್ಟು ದಿನ ಯೂಸ್ ಮಾಡಿಕೊಂಡು ಬಿಸಾಕ್ಬೋದು. ಓಕೆನಾ. ಈಗ ನೋಡಿಕೊಂಡು ನಮಗೆ ಉದ್ದ ಎಷ್ಟು ಬೇಕು, 2 ಪೀಸ್ ಮೇನ್ ಆಗಬೇಕು. ಆಮೇಲೆ ಮಿಕ್ಕಿದ್ದು ಪಾಕೆಟ್ ಬೇಕು. ಓಕೆನಾ.
ಇಂಚು 9 ಇಂಚು, ಆ ಕಡೆ ಇಂಚು, ಆ ಕಡೆ 1 ಇಂಚು, ಈ ಕಡೆ 1 ಇಂಚು ಕಡಿಮೆ ಮಾಡಿದ್ರೆ 7 ಇಂಚು ಬರುತ್ತೆ. 7 ಇಂಚು ಬೇಕಾಗುತ್ತೆ ನಮಗೆ. ಅಂದರೆ 2 ಇಂಚಿದು, 2 ಇಂಚು 4 ಪೀಸ್ ಬೇಕು. 4 ಪೀಸು ಕಟ್ ಮಾಡ್ಕೊಳ್ಳೋಣ. ಸಾಕಿದೆ, 4 ಪೀಸ್ ಮಾಡ್ಕೊತೀನಿ. ಇದೇನಕ್ಕೆ ಅಂದರೆ ಜಿಪ್ಪು ಹೊಲಿವಾಗ ತೋರಿಸ್ತೀನಿ ಏನಕ್ಕಪ್ಪ ಅಂತ, ಹಂಗೆ ಹೇಳಿದ್ರೆ ಗೊತ್ತಾಗಲ್ಲ. ಇದು 2 ಪೀಸು ಸಪ್ರೇಟಾಗಿ ಇಟ್ಕೊಳ್ಳೋಣ. ಇದನ್ನ 4 ಪೀಸ್ ಮಾಡ್ಕೊಳ್ಳೋಣ. 4 ಪೀಸ್ ಮಾಡಿ ಸಪ್ರೇಟಾಗಿ ಇಟ್ಕೊಳ್ಳೋಣ. ಇಲ್ಲಿ ಜಿಪ್ ಅಟ್ಯಾಚ್ ಮಾಡಿ ಇನ್ನೊಂದು 15, ಇದು ಬಂದ್ಬಿಟ್ಟು ಒಂದು 15, ಹಿಂಗೆ ಬಂದು 25 ಇಂಚಿದ್ರೆ 25 ಇಂಚು ತೊಗೊಂಡ್ರಿ. ಓಕೆನಾ, 25 ಇಲ್ಲಿ ಬರುತ್ತೆ. ಓಕೆನಾ, 25 ಇಂಚು. ಸ್ವಲ್ಪ ಜಾಸ್ತಿನೇ ಇರಲಿ, ತೊಂದರೆ ಏನಿಲ್ಲ. ನಾವು ಸ್ಟಿಚಿಂಗ್ ಮಾಡಿ ಬೇಕಾದ್ರೆ ಸ್ವಲ್ಪ ಕಟ್ ಮಾಡ್ಕೊಬೋದು, ತೊಂದರೆ ಏನಿಲ್ಲ. ಓಕೆನಾ, ಇಲ್ಲಿಗೆ ಕಟ್ ಮಾಡ್ಕೊತೀನಿ. ಬೇಕು ಅಂದರೆ ಯೂಸ್, ಸ್ಟಿಚಿಂಗ್ ಮಾಡೋಕೆ ಕಷ್ಟ ಆಗ್ಬಿಟ್ರೆ ಅಂದ್ಬಿಟ್ಟು ನಾನು ಅದಕ್ಕೆ ಕೊಟ್ಟಿಲ್ಲ. ಇದು ಪಾಕೆಟ್ಗೆನೆ ಬರುತ್ತೆ. ಇದು ಬಂದ್ಬಿಟ್ಟು ಇಲ್ಲೊಂದು ಪಾಕೆಟ್ ಬರುತ್ತೆ. ಓಕೆನಾ, ಇದು ಎರಡನ್ನು ಜಾಯಿಂಟ್ ಮಾಡಿ ಒಂದು ಪಾಕೆಟ್ ಇಲ್ಲಿ ಬರುತ್ತೆ, ಓಪನ್ ಪಾಕೆಟು. ಇನ್ನೊಂದು ಸೈಡ್ ಬಂದ್ಬಿಟ್ಟು ಜಿಪ್ಪು, ಇದು ಎಲ್ಲ ಕಟ್ ಮಾಡಿದ್ದೀನಲ್ವ, ಇದು ಜಿಪ್ ಹಾಕಿ ಸ್ಟಿಚ್ ಮಾಡೋದು. ಇನ್ನೊಂದು ಪಾಕೆಟ್ ಬರುತ್ತೆ. ಓಕೆನಾ, ಸ್ಟಿಚಿಂಗಲ್ಲಿ ತೋರಿಸ್ತೀನಿ. ಓಕೆನಾ, ಇದು ಮತ್ತು ಇದು ತೊಗೊಂಡಿದ್ದೀನಿ. ಇವಾಗ ಇದು ಏನು ಅಳತೆ ಇದ್ದೀನಿ, 9 ಇಂಚು ಉದ್ದ, 9 ಇಂಚು ಅಗಲ. ಓಕೆನಾ, 9 ಇಂಚು ತೊಗೋತೀನಿ. ಇದು 9 ಇಂಚು. ಇನ್ನೊಂದು 8 ಇಂಚಿಗೆ ತೊಗೊಳ್ಳೋಣ. 2 ಒಂದೇ ಇದು ಬೇಡ. ಒಂದು ಪಾಕೆಟ್ ಮೇಲೆ ಒಂದು ಪಾಕೆಟ್ ಬರುತ್ತೆ, ಅದಕ್ಕೆ ಪಾಕೆಟ್ ಮೇಲೆ ಪಾಕೆಟ್ ಬರೋದಕ್ಕೆ ಓಪನ್ ಇಟ್ಟರೆ ಸಾಕು, ಜಿಪ್ಪೇನು ಬೇಡ ಅನಿಸುತ್ತೆ. ಮಾಮೂಲಿ ಇನ್ನೊಂದು ಸೈಡ್ ಬರೋದಕ್ಕೆ ಜಿಪ್ ಇಟ್ಕೊಳ್ಳೋಣ. ಇದು ಓಪನ್ ಇಟ್ಟಿದ್ದೀನಲ್ಲ, ಇದು 4, ಇದು ಇದ್ರ ಮೇಲೆ ಜಿಪ್ ಇಡೋಕ್ಕೆ, ಇದು ಹಂಗೆ ಓಪನ್ ಇಡೋದು ಅಷ್ಟೇ. ಓಕೆನಾ, ಇದಕ್ಕೆ ಇದು ಬಂದ್ಬಿಟ್ಟು 8 ಇಂಚ್ ತೊಗೊಳ್ಳೋಣ. ಓಕೆನಾ, 9 ಇದೆ, ನಮ್ಗೆ 8 ಇಂಚ್ ಸಾಕು. ಒಂದು ಸಮ್ನ ಕಟ್ ಮಾಡಿಕೊಂಡು 8 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ಕಡೆಯಿಂದನೂ 8 ಇಂಚು, ಈ ಕಡೆಯಿಂದನೂ 8 ಇಂಚಿಗೆ ಮಾರ್ಕ್ ಮಾಡಿ. ಓಕೆನಾ, 8 ಇಂಚು, ಇದು 8 ಇಂಚು. ಬರುತ್ತೆ ಈ ಕಡೆ. ಬರುತ್ತಲ್ಲ, ಅದಕ್ಕೆ ಇದು ಸಪ್ರೇಟಾಗಿ ಇಟ್ಕೊಳ್ಳೋಣ. ಮತ್ತು ಇದು ಮಾಮೂಲಿ ಮೇನ್ ಪೀಸ್ಗೆ ಎಷ್ಟು ಉದ್ದ ಇದೆ ಅಂತ ಹೇಳ್ಬಿಟ್ಟು, ಇದು ಉದ್ದ ಬಂದ್ಬಿಟ್ಟು 29 ಇದೆ. ಓಕೆನಾ, 29 ಇದೆ. ಅಗಲ ಬಂದ್ಬಿಟ್ಟು ನಮಗೆ 21 ಇದೆ. ಓಕೆನಾ, 21 ಇದೆ. 29, 21 ಇಷ್ಟಿದೆ. ನಾವು ಸ್ಟಿಚಿಂಗ್ ಮಾಡಬೇಕಾದ್ರೆ ಹಿಂಗೆ ಬರುತ್ತೆ. ಓಕೆನಾ, ಹಿಂಗೆ ಬರುತ್ತೆ, ಇಷ್ಟು ಬರುತ್ತೆ. ಈ ಕಡೆ ಸ್ಟಿಚಿಂಗ್ ಹೋಗುತ್ತೆ. ಇದನ್ನು ಇನ್ನು ಹೊರಗಡೆ ಹೋದಾಗ ಇವಾಗ ಮಕ್ಕಳು. ಓಕೆನಾ, ಇವಾಗ ಇದಕ್ಕೆ ಎಷ್ಟು ಬೇಕು ಅಷ್ಟನ್ನ ಇದನ್ನು ಇದು ಮಾಡ್ಕೊತೀನಿ. ಈ ಥರ ಇಟ್ಕೊಂಡು, ಇದು ಆಲ್ರೆಡಿ ಜಾಯಿಂಟ್ ಮಾಡಿದ್ದೀನಿ, ಒಂದೇ ಪೀಸಲ್ಲಿ ಆಗಿಲ್ಲ, ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಎಷ್ಟು ಬೇಕು ಅಷ್ಟಕ್ಕೆ ಮಾರ್ಕ್ ಮಾಡಿ ಕಟ್ ಮಾಡ್ಕೊಳ್ಳೋಣ. ಓಕೆನಾ, ನಾನು ಇದು ಕಲರ್ದು ಒಳಗಡೆ ಹಾಕ್ತೀನಿ, ವೈಟದ ಮೇಲೆ ಬರೋ ಥರ ಮಾಡ್ಕೊತೀನಿ. ಓಕೆನಾ, ಈ ಥರ ಮಾಡಿಕೊಂಡು ನಿಮಗೆ ಈಗ ಇದು ಒಂದೇ ಸಮನಾಗಿ ಕಟ್ ಮಾಡ್ಕೊಳ್ಳೋಣ. ಓಕೆನಾ, ಇದು ಒಂಚೂರು ಹೆಚ್ಚು ಕಮ್ಮಿ ಆಗಲಿದ್ದಾಗೆ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ದೊಡ್ಡದು ಚಿಕ್ಕದು ಒಂಚೂರು ಜಾಸ್ತಿ ಇದ್ರೆ ಏನು ತೊಂದರೆ ಇಲ್ಲ. ನೀವು ಸ್ಟಿಚಿಂಗ್ ಮಾಡಾದ್ಮೇಲೆ ತೆಗೆದುಬಿಡಿ. ಸ್ಟಿಚ್ ಮಾಡಾಯ್ತದಲ್ಲ, ಸುತ್ತ ಸ್ಟಿಚ್ ಹಾಕೊಂಡು ಆಮೇಲೆ ಗೆರೆಗಳು ಹಾಕೋಬೇಕು. ನೀಟಾಗಿ ಹಾಕೊಳ್ಳಿ ಗೆರೆಗಳನ್ನ. ಗೆರೆಗಳು ನೀಟಾಗಿ ಹಾಕೊಂಡ್ರೆ ಅದು ನೀಟಾಗಿ ಕಾಣಿಸುತ್ತೆ ಬ್ಯಾಗು. ಓಕೆನಾ, ನಾವು ಗೆರೆ ಒಂದು 2.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಬಂತು. ನಿಮಗೆ ಬ್ಯಾಗು ನೋಡೋಕ್ಕೆ ಒಂಥರ ಬ್ಯೂಟಿಫುಲ್ ಆಗಿರುತ್ತೆ. ಅಂದರೆ ಗೆರೆಗಳು ಏರ್ ಪೇರ್ ಆಗಿರಲ್ಲ, ಆವಾಗ ನಿಮಗೆ ನೀಟಾಗಿ ಕಾಣಿಸುತ್ತೆ ಅಂತ ಅಷ್ಟೇ. ಓಕೆನಾ, ಈ ರೀತಿ 2.5ಗೆ ಮಾರ್ಕ್ ಮಾಡಿ. ಇವಾಗ ಇದನ್ನು ಕರೆಕ್ಟಾಗಿ ನಿಮ್ಗೆ ಅಷ್ಟು ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಇಲ್ಲೂ ಒಂದೊಂದು ಮಾರ್ಕ್ ಮಾಡ್ಕೊಳ್ಳಿ. ಈ ಮಧ್ಯದಲ್ಲೂ 2.5ಗೆ ಒಂದೊಂದು ಗೆರೆ ಹಾಕ್ಕೊಬಿಡಿ. ಅವಾಗ ಏನಾಗುತ್ತೆ, ಕರೆಕ್ಟಾಗಿ ಅಲ್ಲಿಗೆ ನೀವು ಮ್ಯಾಚ್ ಮಾಡ್ಕೋಬೋದು. ಇವಾಗ ಇಲ್ಲಿಗೆ ಜಾಯಿಂಟಿಂಗ್ನ ತೊಗೋಬೋದು. ಓಕೆನಾ, ನೋಡಿ ಇಷ್ಟೇ.
ಅದು ಸುಮ್ಮನೆ ಇದು ಓಪನ್ ಪ್ಯಾಕೆಟು. ನೀವು ಬೇಕು ಅಂದರೆ ಇದ್ರ ಮೇಲೂ ನೀವು ಇದು ಮಾಡ್ಕೋಬೋದು, ಇಲ್ಲ ಅಂದರೆ ಇದನ್ನೇ ಬೇಕಾದರೆ ಹಿಂಗೆ ಈ ಥರ ಫೋಲ್ಡ್ ಮಾಡಿ ಸುಮ್ಮನೆ ಹಿಂಗೆ ಅಟ್ಯಾಚ್ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಇಲ್ಲ ಬೇಡಪ್ಪ ಅಂದರೆ ನಾನು ಹೇಳ್ದಂಗೆ ಇದ್ರ ಮೇಲೂ ಬೇಕಾದ್ರೆ ಲೈನಿಂಗ್ ಹಾಕೋಬೋದು, ತೊಂದರೆ ಇಲ್ಲ. ನಾನು ಇದಕ್ಕೆ ಮಾತ್ರ ಲೈನಿಂಗ್ ತೊಗೋತೀನಿ. ಹೀಗಿದೆಯಲ್ಲ, ಇದಕ್ಕೆ ಲೈನಿಂಗ್ ಬಟ್ಟೆ ಬರಲ್ಲ, ಹಾಗೆ ಓಪನ್ ಆಗಿರೋದು, ಅದಕ್ಕೂ ಹಾಕ್ಬಿಡ್ತೀನಿ. ಅದಕ್ಕೂ ಇದೇ ಥರ ಬಟ್ಟೆ ಹಾಕಿದ್ರೆ ಅದು ಚೆನ್ನಾಗಿರುತ್ತೆ, ಹಾಕ್ತೀನಿ. ಅದಕ್ಕೂ ಹಾಕ್ಬಿಟ್ಟು ಸ್ಟಿಚ್ ಮಾಡೋಣ, ತೊಂದರೆ ಏನಿಲ್ಲ. ಓಕೆನಾ. ಇದಕ್ಕೆ ಜಿಪ್ ಅಂಗಡಿಲಿ ಇರುತ್ತೆ, ಅದನ್ನು ಹಾಕ್ಕೊಂಡು ಸ್ಟಿಚ್ ಮಾಡೋಣ. ಇದೊಂದು ಪಾಕೆಟು. ನಾನು ಹೇಳ್ದಂಗೆ ಇದಕ್ಕೆ ಬೇಕು ಅಂದರೆ ನೀವು ಹಾಗೇ ಇದು ಮಾಡ್ಕೋಬೋದು. ಸುಮ್ಮನೆ ಇದು ಪ್ಲೇನ್ ಕಾಣಿಸ್ಬಾರ್ದು ಅಂದರೆ ಈ ಥರ ಬಟ್ಟೆನ ಹಾಕ್ಬೋದು, ತೊಂದರೆ ಏನಿಲ್ಲ. ಇದು ಓಪನ್ ಪ್ಯಾಕೆಟ್ ಬರುತ್ತೆ. ಓಕೆನಾ. ಇಲ್ಲ ಜಿಪ್ ಹಾಕೋತೀನಿ ಅಂದರೂ ಹಾಕೋಬೋದು, ತೊಂದರೆ ಏನಿಲ್ಲ. ಇಲ್ಲ ನಮ್ಗೆ ಜಿಪ್ ಬೇಕು ಅಂದರೆ ನೀವು ಇದಕ್ಕೂ ಜಿಪ್ ಹಾಕೋಬೋದು. ಯಾಕೆಂದರೆ ಒಂದು ಆಲ್ರೆಡಿ ಜಿಪ್ ಪಾಕೆಟ್ ಬರುತ್ತಲ್ಲ ದೊಡ್ಡದು, ತೋರಿಸ್ತೀನಿ. ಇಲ್ಲಿ ಬರುತ್ತೆ. ಓಕೆನಾ. ಹಂಗಾಗಿ ಇದ್ರ ಅವಶ್ಯಕತೆ ಇಲ್ಲ. ಆದರೆ ನಾನು ಇದನ್ನು ಅಟ್ಯಾಚ್ ಮಾಡಿಬಿಟ್ಟೆ ಈ ಥರ ಹಿಂಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಓಕೆನಾ. ಅವಾಗ ಇಲ್ಲೊಂದು ಓಪನ್ ಪ್ಯಾಕೆಟ್ ಬರುತ್ತೆ, ಜಿಪ್ ಬರುತ್ತೆ, ಸಪ್ರೇಟ್ ಆಗಿರುತ್ತೆ. ಓಕೆನಾ. ಆ ಥರ ಇದು ಸ್ಟಿಚಿಂಗ್ ಮಾಡುವಾಗ 28 ಇಂಚ್ ಬರುತ್ತೆ ಅಂದರೆ ಇದಿದೆ. ಇದನ್ನು ತಗೋದು ಒಂದು 3 ಇಂದ 4 ಇಂಚ್ ತಗೊಳ್ಳಿ. ನಾನು 3.5 ಇಂಚ್ ತೊಗೋತೀನಿ. ಆಮೇಲೆ ಒಳಗಡೆಗೆ ಕ್ಯಾನ್ವಾಸ್ ಹಾಕ್ತೀವಲ್ಲ, ಸಾಕು 3.5 ಇಂಚ್ ಆದರೆ ಸಾಕು. 3.5 ಇಂಚ್ ತಗೊಳ್ಳಿ. ಇದು ಬಂದ್ಬಿಟ್ಟು ಹ್ಯಾಂಡಲ್ಗೆ 28 ಇಲ್ಲ 27, ನಾನು 28 ತಗೋತೀನಿ. 28 ಇಂಚ್ ತೊಗೊಂಡಿದ್ದೀನಿ. ಕಟ್ ಮಾಡ್ಕೊತೀನಿ. 2 ಹ್ಯಾಂಡಲ್ಗೆ 2 ಕಟ್ ಮಾಡ್ಕೊಳ್ಳಿ. 28 ಇಂಚ್ 28 ಇಂಚು 2. ಇವಾಗ ಅದನ್ನು ನಾನು ಆಲ್ರೆಡಿ ಚೀಲದ ಪೀಸ್ ಇತ್ತಲ್ಲ, ಅದನ್ನು ಮಧ್ಯೆ ಕೊಟ್ಟು ಸ್ಟಿಚ್ ಮಾಡ್ತೀನಿ, ಯಾಕಂದರೆ ಸ್ಟಿಫ್ ಆಗಿರುತ್ತೆ ಅಂತ. ಚೆನ್ನಾಗಿರುತ್ತೆ. ಇದು ಹ್ಯಾಂಡಲ್ಗೆ ಇಡಿ ಅಂತಾರೆ, ಹ್ಯಾಂಡಲ್ ಅಂತಾರೆ. ಇದನ್ನ ಇಟ್ಬಿಟ್ಟು ಆಮೇಲೆ ಇದನ್ನ ಫೋಲ್ಡ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಓಕೆನಾ. ಇದು ಹ್ಯಾಂಡಲ್ ಆಯಿತು, ಇದಿಷ್ಟು ಆಯಿತು. ಓಕೆನಾ. ಇದಕ್ಕೂ ಜಿಪ್ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಇದಿಷ್ಟು ರೆಡಿ ಇದೆ. ಅಕ್ಕಿ ಚೀಲ ಇದ್ರೆ, ಒಂದು ಕುರ್ತಿ ಇದ್ರೆ ಈ ಥರ ರೆಡಿ ಮಾಡ್ಕೋಬೋದು ನೋಡಿ. ಇದರಲ್ಲಿ ಇನ್ನೂ ನಾನು ಬೇರೆದು ಪಾಕೆಟ್ ರೆಡಿ ಮಾಡ್ತೀನಿ, ಅದ್ರದ್ದು ಆಲ್ರೆಡಿ ವಿಡಿಯೋಗಳು ಹಾಕಿದ್ದೀನಿ, ಅದರದ್ದೇನು ಅದಕ್ಕೆ ತೋರಿಸಲ್ಲ. ಇವಾಗ ಇದ್ರದ್ದು ಯಾವ ರೀತಿ, ಇದೊಂದು ಲ್ಯಾಪ್ಟಾಪ್ ಬ್ಯಾಗ್ ಅಂತ ಹೇಳ್ಬೋದು. ಇಲ್ಲ ಹೊರಗಡೆ ಹೋಗುವಾಗ ಒಂದು ಮಗುನ ಕರ್ಕೊಂಡು ಹೋದರೆ ಒಂದು 2-3 ಜೊತೆ ಬಟ್ಟೆಗಳು ಇಟ್ಕೊಂಡು, ಪಾಪು ಬಟ್ಟೆಗಳನ್ನ ಇಟ್ಕೊಂಡು ಹೋಗೋಕ್ಕೆ ಸಾಕಾಗುತ್ತೆ. ಓಕೆನಾ. ನೋಡಿ ಫ್ರೆಂಡ್ಸ್, ಈ ಬ್ಯಾಗ್ದು ವಿಡಿಯೋ ಸ್ಟಿಚಿಂಗ್ ಮಾಡ್ಕೊಳ್ಳೋಣ. ಫಸ್ಟ್ಗೆ ನಾನು ಇದಕ್ಕೆ ಒಳಗಡೆ ಟ್ಯಾಗ್ಗೆ ಒಳಗಡೆಗೆ ಪೀಸ್ ಕೊಟ್ಟು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಒಂಥರ ಚೆನ್ನಾಗಿರುತ್ತೆ, ಸ್ಟಿಫಾಗಿರುತ್ತೆ ಅಂದ್ಬಿಟ್ಟು ಚೀಲ ಪೀಸ್ನ ಕೊಟ್ಬಿಟ್ಟು, ಅಂದರೆ ಚೀಲ ಪೀಸ್ ಚಿಕ್ಕದಾಗಿ ತೊಗೊಳ್ಳಿ, ಯಾಕಂದರೆ ಅದು ಫುಲ್ಲು ಕೊಟ್ಟರೆ ಡಬಲ್ ಫೋಲ್ಡಾಗಿ ಸ್ಟಿಚ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕಿಂತ 1 ಇಂಚ್ ಕಡಿಮೆ, ಇವಾಗ 2 ಇಂಚ್ ಇದ್ದರೆ 1 ಇಂಚ್ ತೊಗೊಳ್ಳಿ ಸಾಕು. ಅವಾಗೇನಾಗುತ್ತೆ, ಮಧ್ಯೆ ಸ್ಟಿಚ್ ಮಾಡಿಕೊಂಡು ನಾವು ಆ ಕಡೆ ಫೋಲ್ಡಿಂಗ್ ಮಾಡಿದಾಗ ನೀಟಾಗಿ ಗಟ್ಟಿಯಾಗಿ ಬರುತ್ತೆ ಟ್ಯಾಗು. ಓಕೆನಾ. ಟ್ಯಾಗ್ಗೋಸ್ಕರ ಅದು ಟ್ಯಾಗ್ಗೆ ಕ್ಯಾನ್ವಾಸ್ ಹಾಕೋದ್ರಿಂದ ನೀಟಾಗಿರುತ್ತೆ ಅಂತ ಅಷ್ಟೇ. ಮತ್ತು ಇವಾಗ ಹಾಗೇ ಈ ರೀತಿ ಸ್ಟಿಚ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು ನೀಟಾಗಿ. ನಾವೇನು ಪೀಸ್ ತೊಗೊಂಡಿದ್ದೀವಲ್ಲ ಅದನ್ನು ನೀಟಾಗಿ ತೊಗೊಂಡು ಕಟ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಜಿಪ್ ಹಾಕಬೇಕು. ಹಂಗಾಗಿ ಮೊದಲು ಒಂದು 2 ಇಂಚಿಗೆ ಕಟ್ ಮಾಡಿಕೊಂಡು ಆ ಜಿಪ್ಪನ್ನ ಅದಕ್ಕಿಂತ ಸ್ವಲ್ಪ ಒಂದು ಅರ್ಧ ಇಂಚ್ ಉದ್ದ ತೊಗೊಳ್ಳಿ. ಯಾವುದೇ ಜಿಪ್ ಎಷ್ಟಿರುತ್ತೆ ನೋಡಿಕೊಂಡು ಅದಕ್ಕಿಂತ ಅರ್ಧ ಇಂಚು ಜಾಸ್ತಿ ತೊಗೊಳ್ಳಿ. ಓಕೆನಾ. ಇಲ್ಲ ಕೈ ಅಳತೆಲಿ ತೊಗೋತೀವಿ ಅಂದರೆ ಅದು ಏನು ಅಳತೆ ಇರುತ್ತೆ ಅದಕ್ಕಿಂತ ಒಂದು ಅರ್ಧ ಇಂಚು ಜಾಸ್ತಿ ತೊಗೊಳ್ಳಿ. ಓಕೆನಾ. ಹೀಗೆ ನೋಡಿ, ಇಲ್ಲಿ ಆಲ್ರೆಡಿ ಕಟಿಂಗ್ ಮಾಡಿದೆ ಈ ಥರ. ಇವಾಗ ಇಲ್ಲಿ ಇದನ್ನು ಸ್ಟಿಚ್ ಮಾಡಿದ್ರೆ ನೀಟಾಗಿರುತ್ತೆ. ಅಂದರೆ ಇದೊಂಥರ ಡಿಫ್ರೆಂಟಾಗಿ ಸ್ಟಿಚ್ ಮಾಡಿದ್ದೀನಿ ಜಿಪ್ಪನ್ನ, ಅಂದರೆ ಮೇಲ್ಗಡೆ ಕಾಣಿಸ್ಬಾರ್ದು ಆ ಥರ ಒಂಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಬಂದಿದೆ. ಓಕೆನಾ. ಈ ರೀತಿ ಆರಾಮಾಗಿ ಸ್ಟಿಚ್ ಮಾಡ್ಕೊಬೋದು ನೋಡಿ. ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಕಟಿಂಗ್ ಮಾಡಿದ್ವಲ್ಲ ಆ ಪೀಸ್ನ ಅಟ್ಯಾಚ್ ಮಾಡಿಕೊಂಡು ಮಾಮೂಲಿ ಪಾಯಿಂಟ್ ಹೊಲಿಗೆ ಹಾಕೋಬೇಕು, ಸುತ್ತ ಒಂದು ಸ್ಟಿಚ್ ಹಾಕೋಬೇಕು. ಅವಾಗೇನಾಗುತ್ತೆ, ನಮ್ಗೆ ಸುತ್ತ ಸ್ಟಿಚ್ ಹಾಕ್ಬಿಟ್ರೆ ಪಾಕೆಟ್ ಥರ ಫೀಲ್ ಆಗುತ್ತೆ, ಇಲ್ಲಾಂದರೆ ಓಪನ್ ಇರುತ್ತೆ. ಓಕೆನಾ. ಅದು ಓಪನ್ ಇರಬಾರ್ದು. ಹಾಗಾಗಿ ಈ ಥರ ಸ್ಟಿಚ್ ಮಾಡಿಕೊಂಡು ಉಲ್ಟ ತಿರುಗಿಸ್ಕೊಂಡು ಇನ್ನೌಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೀಟಾಗಿ ಈ ಥರ ಮಾಡಿದ್ರೆ ಬ್ಯೂಟಿಫುಲ್ಲಾಗಿರುತ್ತೆ, ಒಂಚೂರು ಹೆಚ್ಚು ಕಡಿಮೆ ಆಗೋದಿಲ್ಲ. ಓಕೆನಾ. ಈ ರೀತಿ ಪಾಕೆಟ್ನ ಸ್ಟಿಚಿಂಗ್ ಮಾಡಿ ಸೈಡ್ಗೆ ಇಟ್ಕೊಂಡ್ಬಿಡ್ಬೇಕು. ಜಿಪ್ ಪಾಕೆಟ್ ಇದು. ಇನ್ನೊಂದು ಬಂದ್ಬಿಟ್ಟು ಮಾಮೂಲಿ ಪಾಕೆಟು, ಅದಕ್ಕೇನು ಜಿಪ್ಪು ಬರೋಲ್ಲ, ಸುಮ್ಮನೆ ಹಾಗೇ ಆಲ್ರೆಡಿ ಪಾಕೆಟ್ ಮೇಲೆ ಇದನ್ನು ಪಾಕೆಟ್ ಇಟ್ಟು ಸ್ಟಿಚ್ ಮಾಡುವಂಥದ್ದು. ಒಂಥರ ಸಿಂಪಲ್ಲಾಗಿ ಏನಾದರೂ ಇಟ್ಕೊಳ್ಳೋಕ್ಕೆ ಕೈ ಸಿಗೋ ಥರ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಂಡ್ಬಿಟ್ಟು ಮತ್ತು ಸುತ್ತ ಸ್ಟಿಚ್ ಹಾಕ್ಕೊಂಡು, ಅದು ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಗೆರೆಗಳು, ಆ ಗೆರೆಗಳು ಸ್ಟಿಚ್ ಮಾಡ್ಕೊಬಿಡಿ, ಅವಾಗ ನೀಟಾಗಿರುತ್ತೆ. ಇಲ್ಲಾಂದರೆ ಗೆರೆಗಳು ನೀಟಾಗಿ ಬರೋಲ್ಲ. ಮಾರ್ಕ್ ಮಾಡಿಕೊಂಡು ನೀಟಾಗಿ ಇದು ಮಾಡ್ಕೊಳ್ಳಿ.
ಆದಮೇಲೆ ಇವಾಗ 2 ಇಂಚ್ಗೆ ಕಟ್ ಮಾಡ್ಕೋಬೇಕು. ಮಾಮೂಲಿ ನಾವು ಯಾವ ಪರ್ಸ್ ಹೊಲಿದ್ರೂ 2 ಇಂಚ್ಗೆ, ಸಾರಿ ಇದು 2.5 ಇಂಚಿಗೆ ಕಟ್ ಮಾಡ್ಕೊಳ್ಳಿ. ಇದು ದೊಡ್ಡದಲ್ಲ ಬ್ಯಾಗು, ಹಾಗಾಗಿ 2.5 ಇಂಚ್ಗೆ ಕಟ್ ಮಾಡಿಕೊಂಡು ನೀಟಾಗಿ ಕಟ್ಟಿಂಗ್ ಆದಮೇಲೆ ಅಲ್ಲಿ ಜಿಪ್ ಹಾಕ್ಕೋಬೇಕು. ಏನು ಅಳತೆ ಇರುತ್ತೆ ಅದಕ್ಕಿಂತ ಒಂದು ಅರ್ಧ ಇಂಚು ಜಾಸ್ತಿ ತೊಗೊಳ್ಳಿ ಜಿಪ್ಪನ್ನ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಒಂದು ಸ್ವಲ್ಪ ಜಾಸ್ತಿ ಇದ್ದರೆ ಪರವಾಗಿಲ್ಲ, ಕಮ್ಮಿ ಆದರೆ ಮತ್ತೆ ಉದ್ದ ಎಳೆಯೋಕ್ಕಾಗಲ್ಲ, ಅದು ನಾರು ಥರ ಎಳೆದು ಹೋಗೇ ಬಿಡುತ್ತೆ. ಓಕೆನಾ? ಹಾಗಾಗಿ ಸ್ವಲ್ಪ ಉದ್ದನೇ ತೊಗೊಳ್ಳಿ ಜಿಪ್ಪನ್ನ. ಜಿಪ್ಪು ಮತ್ತು ರನ್ನರ್ದು ಮತ್ತು ಈ ಥರ ಸ್ಟಿಚ್ ಮಾಡಿ ಫಸ್ಟಿಗೆ. ಆಮೇಲೆ ಮತ್ತೆ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ನೀಟಾಗಿ ಬರಬೇಕು ಪಾಯಿಂಟ್ ಹೊಲಿಗೆ. ಇದು ಪಾಯಿಂಟ್ ಹೊಲಿಗೆ ಬಂದಮೇಲೆ ಮತ್ತೆ ಇನ್ನೊಂದು ಪೀಸ್ ಕಟ್ ಮಾಡಿದ್ವಲ್ಲ ಅದನ್ನು ಅಟ್ಯಾಚ್ ಮಾಡ್ಕೋಬೇಕು. ಅದು ಅಟ್ಯಾಚ್ ಮಾಡ್ಕೊಂಡಾದ್ಮೇಲೆ ಇದು ಪಾಕೆಟ್ಗೆ ರೆಡಿ ಮಾಡ್ತಾ ಇರುವಂಥದ್ದು. ಇವಾಗ ಇದನ್ನು ಸ್ಟಿಚಿಂಗ್ ಮಾಡಿಬಿಟ್ಟು ಇದಾದಮೇಲೆ ಕೆಳಗಡೆಗೆ ಒಂದು ಎಕ್ಸ್ಟ್ರಾ ಪೀಸ್ ಕೊಡಬೇಕು. ನಾನ್ವೆನ್ನು ಕೊಡ್ಬೋದು, ಇಲ್ಲ ಅಂದರೆ ಮಾಮೂಲಿ ಲೈನಿಂಗ್ ಬಟ್ಟೆನೇ ಕೊಟ್ಕೊಳ್ಬೋದು. ಓಕೆನಾ? ನಾನ್ವೆನ್ನಾದರೂ ಕೊಡ್ಬೋದು, ಇಲ್ಲ ಲೈನಿಂಗ್ ಆದರೂ ಕೊಡ್ಬೋದು, ಒಳಗಡೆಗೆ ಹೋಗುತ್ತಲ್ಲ ಅದರಿಂದ. ಮತ್ತು ಇವಾಗ ಈ ರೀತಿ ಸ್ಟಿಚ್ ಮಾಡಿಕೊಂಡು ಮಾಮೂಲಿ ಪಾಯಿಂಟ್ ಹೊಲಿಗೆಗಳನ್ನ ನೀಟಾಗಿ ಹಾಕ್ಕೊಳ್ಳಿ. ಯಾವುದಾದ್ರೂ ಅಷ್ಟೇ ಜಿಪ್ ಎಳಿಬೇಕಾದ್ರೆ ಸಿಗಾಕೋಬಾರ್ದು. ಅದಕ್ಕೋಸ್ಕರ ಪಾಯಿಂಟ್ ಹೊಲಿಗೆನ ಕೆಳಗಡೆ ಬಟ್ಟೆ ನೀಟಾಗಿ ಸ್ಟಿಚಿಂಗ್ ತುದಿಗೆ ಹಾಕ್ಬಿಟ್ಟು ಫೋಲ್ಡ್ ಮಾಡಿ. ಇಲ್ಲಾಂದ್ರೆ ಏನಾಗುತ್ತೆ, ಜಿಪ್ ಎಳಿಬೇಕಾದ್ರೆ ಸಿಗಾಕೊಂಬಿಡುತ್ತೆ. ಓಕೆನಾ? ಇವಾಗ ಈ ರೀತಿ ಪಾಕೆಟ್ ರೆಡಿ ಆಯಿತು. ನೀವು ಬೇಕಾದ್ರೆ ಇದಕ್ಕೆ ಜಿಪ್ಗೆ 2 ಬೇಕಾದ್ರೂ ರನ್ನರ್ ಹಾಕ್ಕೋಬೋದು. ನಾನು ಒಂದೊಂದೇ ಹಾಕಿದ್ದೀನಿ, ಬೇಕು ಅಂದರೆ ನಿಮ್ಗೆ 2 ರನ್ನರ್ ಹಾಕ್ಕೋಬೋದು. ಓಕೆನಾ? ಇವಾಗ ಈ ಥರ ರೆಡಿ ಆಯಿತು. ಇವಾಗ ಇದಕ್ಕೆ ಮಧ್ಯದಲ್ಲಿ ಫೋಲ್ಡ್ ಮಾಡಿಕೊಂಡು ಮಧ್ಯದಲ್ಲಿ ನ್ಯಾಚ್ ಹಾಕ್ಕೊಳ್ಳಿ. ನ್ಯಾಚ್ ಹಾಕ್ಕೊಂಡು ಆಲ್ರೆಡಿ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಲೈನಿಂಗ್ ಪೀಸು, ಅದನ್ನು ಮಧ್ಯದಲ್ಲಿ ಮಾರ್ಕ್ ಹಾಕ್ಕೊಂಡ್ವಲ್ಲ ಅಲ್ಲಿ ಕರೆಕ್ಟಾಗಿ ಇಟ್ಟು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಓಕೆನಾ? ಈ ರೀತಿ ಮಾರ್ಕ್ ಮಾಡಿಕೊಂಡು ನೀಟಾಗಿ ಮಧ್ಯದಲ್ಲಿ ಏನಕ್ಕಪ್ಪ ಮಾರ್ಕ್ ಅಂದರೆ, ಅದು ಇನ್ನೊಂದು ಪಾಕೆಟ್ ಇಟ್ಕೊಂಡಿದ್ದೀವಲ್ಲ ಅದನ್ನು ಅಟ್ಯಾಚ್ ಮಾಡ್ಕೊಂಬಿಡ್ಬೇಕು ಫಸ್ಟೇ ಲೈನಿಂಗ್ಗೆ. ಯಾಕಂದರೆ ನಾವು ಮತ್ತೆ ಇವಾಗ ಅದನ್ನು ಆಮೇಲೆ ಅಟ್ಯಾಚ್ ಮಾಡೋಕ್ಕಾಗಲ್ಲ, ಯಾಕಂದರೆ ಪಾಕೆಟ್ ಕ್ಲೋಸ್ ಆಗಿಬಿಡುತ್ತೆ. ಅದಕ್ಕೆ ಫಸ್ಟ್ಗೆ ಈ ಲೈನಿಂಗ್ ಬಟ್ಟೆಗೆ ಈ ಸಿಂಗಲ್ ಪಾಕೆಟ್ನ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಬಿಡ್ಬೇಕಾಗುತ್ತೆ. ಇದು ಓಪನ್ ಪಾಕೆಟ್ನ ಈ ಥರ ಮಧ್ಯೆ ಇಟ್ಟು ಸ್ಟಿಚ್ ಮಾಡ್ಕೊಂಬಿಡ್ಬೇಕು ಫಸ್ಟೇ ಲೈನಿಂಗ್ ಮೇಲೆ. ಮೇಲ್ಗಡೆಯಿಂದ 3 ಇಂಚಿಗೆ ಮಾರ್ಕ್ ಮಾಡ್ಕೊಂಬಿಟ್ಟು ಮಧ್ಯದಲ್ಲಿ ಮಾರ್ಕ್ ಮಾಡಿ ಆ ಕಡೆ ಈ ಕಡೆ ಮಧ್ಯಕ್ಕೆ ಬರೋ ಥರ ಮಾಡಿ ಟೇಪಲ್ಲಿ ಅಳತೆ ಮಾಡಿ ಮಾರ್ಕ್ ಮಾಡಿಕೊಂಡು ಮಧ್ಯದಲ್ಲಿಟ್ಟು ಸ್ಟಿಚ್ ಮಾಡ್ಕೊಂಬಿಟ್ರೆ ರೆಡಿ ಆಗುತ್ತೆ. ಯಾಕೆಂದರೆ ಇದು ನಾವು ಆಮೇಲೆ ಸ್ಟಿಚ್ ಮಾಡೋಕ್ಕೆ ಹೋದರೆ ಪಾಕೆಟು, ದೊಡ್ಡ ಪಾಕೆಟು ಕ್ಲೋಸ್ ಆಗಿಬಿಡುತ್ತೆ, ಅದ್ರ ಮೇಲೆ ಸ್ಟಿಚ್ ಮಾಡೋಕ್ಕಾಗಲ್ಲ. ಅದಕ್ಕೆ ಫಸ್ಟ್ಗೆ ಲೈನಿಂಗ್ ಮೇಲೆ ಸಪ್ರೇಟಾಗಿ ಸ್ಟಿಚ್ ಮಾಡ್ಕೊಂಬಿಟ್ರೆ ಸಪ್ರೇಟಾಗಿರುತ್ತೆ ಪಾಕೆಟ್. ಓಕೆನಾ? ಇವಾಗ ಈ ರೀತಿ ಸ್ಟಿಚ್ ಮಾಡಿ ನೀಟಾಗಿ ಸ್ಟಿಚ್ ಮಾಡ್ಕೊಂಬಿಡಿ. ಇವಾಗ ಪಾಕೆಟ್ ನೀಟಾಗಿ ಸಪ್ರೇಟಾಗಿರುತ್ತೆ. ಇದು ಇನ್ನೊಂದು ದೊಡ್ಡ ಪಾಕೆಟ್ ಥರ ಇರುತ್ತೆ, ಇದು ಓಪನ್ ಪಾಕೆಟು ಸಪ್ರೇಟಾಗಿ ಬರುತ್ತೆ. ಈ ರೀತಿ ಆದಮೇಲೆ ಸುತ್ತ ಸ್ಟಿಚ್ ಹಾಕ್ಕೊಂಬಿಟ್ಟು ಎಕ್ಸ್ಟ್ರಾ ಬಟ್ಟೆ ಆ ಥರ ಒಂಚೂರು ಆ ಕಡೆ ಈ ಕಡೆ ಬಂದದನ್ನು ಕಟ್ ಮಾಡಿಕೊಂಡ್ರೆ ನಮಗೆ ಇದು ದೊಡ್ಡ ಪಾಕೆಟು ಮತ್ತು ಚಿಕ್ಕ ಪಾಕೆಟ್ ಎರಡೂ ರೆಡಿ ಆಯಿತು. ಮತ್ತು ಇನ್ನೊಂದು ಕಡೆ ಬಂದುಬಿಟ್ಟು ಜಿಪ್ ಹಾಕಿ ರೆಡಿ ಮಾಡಿದ್ದೀವಲ್ಲ ಇನ್ನೊಂದು, ಅದನ್ನು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಪೀಸೆಲ್ಲ ಕೊಟ್ಟು ಸ್ಟಿಚ್ ಮಾಡಿದ್ದೀವಲ್ಲ ಅದನ್ನು ಅಷ್ಟೇ ಮಧ್ಯದಲ್ಲಿಟ್ಟು ಈ ರೀತಿ ಮಾರ್ಕ್ ಮಾಡಿಕೊಂಡು ಆ ಕಡೆ ಹೇಗಿಟ್ವೋ ಅದೇ ರೀತಿ ಇಲ್ಲಿ ಮಧ್ಯದಲ್ಲಿ ಮಾರ್ಕ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಓಕೆನಾ? ಈ ರೀತಿ ಸ್ಟಿಚ್ ಮಾಡಿ ನೀಟಾಗಿ ಇದು ಜಿಪ್ಪು ಬರುತ್ತೆ, ಮಧ್ಯದಲ್ಲಿ ಜಿಪ್ಪಿದೆ, ಆ ಕಡೆ ಈ ಕಡೆ ಪೀಸ್ ಕೊಟ್ಟು ಸ್ಟಿಚ್ ಮಾಡಿರುವಂಥ ಪಾಕೆಟ್ ಇದು. ಇದೊಂಥರ ಡಿಫ್ರೆಂಟಾಗಿದೆ ಇದು ಪಾಕೆಟ್. ಓಕೆನಾ? ಒಂಥರ ಮಧ್ಯದಲ್ಲಿ ಮಾತ್ರ ಜಿಪ್ಪಿದೆ, ಆ ಕಡೆ ಈ ಕಡೆ ಬಟ್ಟೆ ಪೀಸ್ ಕಿಚೀಲದ ಪೀಸ್ ಕೊಟ್ಟು ಸ್ಟಿಚ್ ಮಾಡಿರುವಂಥದ್ದು. ಒಂಥರ ತುಂಬ ಚೆನ್ನಾಗಿದೆ. ಇದೊಂಥರ ಜಿಪ್ದು ಒಳಗಡೆ ಬರುತ್ತೆ, ನೀವೇನಾದರೂ ಅಮೌಂಟ್ ಇಟ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಓಕೆನಾ? ಸೇಫಾಗಿರುತ್ತೆ. ಒಳಗಡೆ ಜಿಪ್ಪೆಲ್ಲ ಇರುತ್ತಲ್ಲ, ನೀಟಾಗಿ ಇಟ್ಕೋಬೋದು, ತೊಂದರೆ ಏನಿಲ್ಲ. ಈ ರೀತಿ ಆಯಿತು ನೋಡಿ. ಈ ಕಡೆ ಒಂದು ಓಪನ್ ಪಾಕೆಟ್ ಬಂತು, ಈ ಕಡೆ ಒಂದು ಜಿಪ್ ಪಾಕೆಟು ಈ ಥರ ಬಂತು. ಇವಾಗ ಮಧ್ಯದಲ್ಲಿ ನೋಡಿಕೊಂಡು ಇವಾಗ ಇದಕ್ಕೆ ಜಿಪ್ ಹಾಕ್ಕೋಬೇಕು ಮತ್ತು ಟ್ಯಾಗ್ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಟ್ಯಾಗ್ ಹಾಕ್ಕೋಬೇಕಾದ್ರೆ ಮಧ್ಯದಲ್ಲಿ ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಟೇಪಲ್ಲಿ ಆ ಕಡೆಯಿಂದ 4 ಇಂಚು, ಈ ಕಡೆಯಿಂದ 4 ಇಂಚು ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? 2 ಕಡೆನೂ 4 ಇಂಚಿಗೆ ಮಾರ್ಕ್ ಮಾಡಿ ನಾವು ಆಲ್ರೆಡಿ ಟ್ಯಾಗ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಆ ಮಾರ್ಕಿಂದ ಒಳಗಡೆಗೇ ಬರಲಿ ಸ್ಟಿಚಿಂಗು, ಆ ಥರ ಇಟ್ಕೊಳ್ಳಿ. ಅದು ಟ್ಯಾಗ್ನ ಆ ಕಡೆಗೆ ಬೇಡ, ಮಾರ್ಕಿಂದ ಒಳಗಡೆ ಇಟ್ಟು ಸ್ಟಿಚ್ ಮಾಡ್ಕೊಂಬಿಡಿ. ಇದ್ರ ಮೇಲೆ ನಾವು ಜಿಪ್ ಹಾಕಿ ಸ್ಟಿಚ್ ಮಾಡಿದ್ರೆ ಒಂಥರ ಸ್ಟಿಫ್ ಆಗಿರುತ್ತೆ, ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ? 2 ಕಡೆನೂ ಸೇಮ್ ನಾನು ಹೇಳಿದಾಗೆ ಅದೇನು ಮಾರ್ಕ್ ಮಾಡಿರ್ತೀವಲ್ಲ ಒಳಗಡೆಗೆ ಇಟ್ಕೊಳ್ಳಿ, ಅದನ್ನು ಟ್ಯಾಗ್ನ ಇಟ್ಕೊಂಡು ಎರಡನ್ನೂ ಸ್ಟಿಚ್ ಮಾಡ್ಕೊಳ್ಳಿ. ಈಗ ಮತ್ತೆ ನೀಟಾಗಿ ಜಿಪ್ಪನ್ನ ಅಟ್ಯಾಚ್ ಮಾಡ್ಕೋಬೇಕು. ಸೀದಾ ಇಟ್ಕೊಂಡು ಅದು ಹಿಂಗೆ ಉಲ್ಟಾ ತಿರುಗಿಸ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ? ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ
ಮತ್ತು ನಾನು ಹೇಳ್ತಾನೆ ಇರ್ತೀನಿ, ಜಿಪ್ಪು ಪಾಯಿಂಟ್ ಒಳಗೆ ಮಾತ್ರ ನೀಟಾಗಿ ಹಾಕ್ಕೊಳ್ಳಿ. ಯಾಕೆಂದರೆ ನಾವು ರನ್ನರ್ ಎಳಿಬೇಕಾದ್ರೆ ಅದು ಸಿಗಾಕೊಳ್ಳೋ ಚಾನ್ಸ್ ಇರುತ್ತೆ. ನೀವು ಹಾಗೆ ಬಿಟ್ಟರೆ ಅದು ಸಿಗಾಕೊಳ್ಳುತ್ತೆ. ಅದಕ್ಕೆ ಅದ್ರ ತುದಿಗೆ ಹಾಕಿ ಬಟ್ಟೆ ಈಚೆಗೆ ಸಿಗಾಕೋಬಾರ್ದು. ಆ ರೀತಿ ಅದು ತುದಿಗೆ ಹೊಲಿಗೆ ಹಾಕ್ಕೊಳ್ಳಿ. ಓಕೆನಾ. ನೀಟಾಗಿ ತುದಿಗೆ ಬರೋ ಥರ ಹೊಲಿಗೆ ಹಾಕಿದ್ರೆ ನಮಗೆ ಜಿಪ್ ಎಳೆದುವಾಗ ಅದು ರನ್ನರು ಸಿಗಾಕೊಳ್ಳಲ್ಲ. ಓಕೆನಾ. ಇವಾಗ ಈ ರೀತಿ ರೆಡಿ ಆಯಿತು. ಇವಾಗ ಇದು ರೆಡಿ ಆದಮೇಲೆ ಇವಾಗ ಇಟ್ಕೊಂಬಿಟ್ಟು ನೀಟಾಗಿ ಸ್ಟಿಚ್ ಮಾಡಿಕೊಂಡು ಸೈಡಲ್ಲಿ, ಆಮೇಲೆ ಅದನ್ನ ಮೂಲೆಯಲ್ಲಿ 2 ಮೂಲೆಯಲ್ಲೂ ಕಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಓಕೆನಾ. ಈ ಥರ ಜಿಪ್ಪನ್ನು ಸ್ಟಿಚ್ ಮಾಡಿ ಇವಾಗ ಜಿಪ್ಪನ್ನ ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿ ಮತ್ತೆ ಅದನ್ನು ಒಂದು ಪಾಯಿಂಟ್ ಒಳಗೆ ಹಾಕ್ಕೊಂಬಿಡಿ. ನೀಟಾಗಿ ಪಾಯಿಂಟ್ ಒಳಗೆ ಹಾಕ್ಕೊಂಡಾದ್ಮೇಲೆ ಮತ್ತೆ ರನ್ನರ್ ಹಾಕ್ಕೊಂಬಿಡ್ಬೇಕು. ರನ್ನರ್ ಹಾಕ್ಕೊಂಡು ಉಲ್ಟಾ ತಿರುಗಿಸ್ಕೋಬೇಕು. ಏನಕ್ಕಪ್ಪ ಅಂದರೆ ಮತ್ತೆ ನಾವಲ್ಲಿ 2 ಇಂಚು ಕಟ್ ಮಾಡಿ ಸ್ಟಿಚ್ ಮಾಡಬೇಕು. ಅದಕ್ಕೋಸ್ಕರ ಇವಾಗ ಈ ರೀತಿ ಪಾಯಿಂಟ್ ಒಳಗೆ ಹಾಕ್ಕೊಂಡು ನೀಟಾಗಿ ರೆಡಿ ಆದಮೇಲೆ ಅದೇನಿರುತ್ತೆ ನಾನು ಆಗಲೇ ಹೇಳ್ದಾಗೆ ಆ ಕೆಳಗಡೆ 2 ಇಂಚಿಗೆ ಕಟ್ ಮಾಡಿ ಸ್ಟಿಚ್ ಮಾಡಬೇಕಾಗುತ್ತೆ. ಅದೇ ಬ್ಯಾಗ್ಗೆ ಶೇಪ್ ಕೊಡೋದು. ಓಕೆನಾ. ಕೆಳಗಡೆ 2 ಕಡೆನೂ 2 ಇಂಚು. ನಾವು ಆಲ್ರೆಡಿ ಬ್ಯಾಗ್ ಸ್ಟಿಚಿಂಗ್ ನೋಡಿರೋ ಗೊತ್ತಿರುತ್ತೆ. ನನ್ನ ವೀಡಿಯೋಗಳು ನೋಡ್ತಾ ಇದ್ದರೆ ಯಾವ ರೀತಿ ಅಂತ. ಇವಾಗ ಈ ರೀತಿ ಆಯಿತು. ಜಿಪ್ಪೆಲ್ಲ ಹಾಕಿದ್ಮೇಲೆ ಅದನ್ನ ನೀಟಾಗಿ ಈ ರೀತಿ ಕಟ್ ಮಾಡಿಕೊಂಡು ಉಲ್ಟಾ ತಿರುಗಿಸ್ಕೋಬೇಕು. ಉಲ್ಟಾ ತಿರುಗಿಸ್ಕೊಂಡು ಅದನ್ನ ನೀಟಾಗಿ 2 ಇಂಚಿಗೆ ಕಟ್ ಮಾಡ್ಕೋಬೇಕು. ಈ ಥರ ಎಕ್ಸ್ಟ್ರಾ ಏನಾದರೂ ಇದ್ದರೆ ತೆಗೆದುಬಿಡಿ. ಅದು ಯಾಕಂದರೆ ಸ್ಟಿಚ್ ಮಾಡಿದಾಗ ಏರುಪೇರು ಆಗಿಬಿಡುತ್ತೆ ಬ್ಯಾಗು. ಓಕೆನಾ. ನೋಡಿ ಈ ಥರ ಉಲ್ಟಾ ಮಾಡಿಕೊಂಡು ಟ್ಯಾಗ್ ಹುಷಾರು ಮಧ್ಯದಲ್ಲಿ ನೀಟಾಗಿ ಇಟ್ಕೊಳ್ಳಿ. ಇಲ್ಲಾಂದರೆ ಕಟ್ ಆಗಿಬಿಡುತ್ತೆ. ನಾವು ಮೂಲೆ ಕಟ್ ಮಾಡಬೇಕಾದ್ರೆ ಕಟ್ ಆಗೋ ಚಾನ್ಸ್ ಇರುತ್ತೆ. ಈ ರೀತಿ ಮಧ್ಯದಲ್ಲಿ ಕೆಳಗಡೆ 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಮೇಲೆ 2 ಇಂಚು, ಕೆಳಗಡೆ 2 ಇಂಚು. ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಥರ 2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅದನ್ನ ಕಟ್ ಮಾಡಿ ತೆಗೆದುಬಿಡಿ. ಓಕೆನಾ. ಈ ರೀತಿ ತೆಗೆದುಬಿಡ್ಬೇಕು 2 ಕಡೆನೂ. ನೀಟಾಗಿ ತೆಗೆದುಬಿಟ್ಟು ಮಧ್ಯದಲ್ಲಿ ನ್ಯಾಚ್ ಹಾಕ್ಕೊಳ್ಳಿ. ಇವಾಗ ಅದನ್ನು ತೆಗೆದುಬಿಟ್ಟು ಮಧ್ಯದಲ್ಲಿ ಸ್ಟಿಚ್ ಹಾಕೋಬೇಕು. ಇದೇ ಬ್ಯಾಗಿಗೆ ಶೇಪ್ ಕೊಡೋದು. ಫಸ್ಟ್ ಈ ಥರ ಸೈಡಲ್ಲಿ ಸ್ಟಿಚ್ ಮಾಡ್ಕೊಂಬಿಡಿ ಮೊದಲಿಗೆ. ಆಮೇಲೆ ಕಟ್ ಮಾಡಿದ್ದೀವಲ್ಲ ಅಲ್ಲಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಓಕೆನಾ. ಇವಾಗ ಇಲ್ಲಿಗೆ ಸ್ಟಿಚ್ ಮಾಡಬೇಕಾದ್ರೆ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಆಮೇಲೆ ರಫ್ ಮಾಡ್ಕೊಳ್ಳಿ. ರಫ್ ಮಾಡೋದ್ರಿಂದ ಸ್ಟಿಫಾಗಿರುತ್ತೆ ಬ್ಯಾಗು. ನೀವು ಎಷ್ಟು ಬಾಳಿಕೆ ಯೂಸ್ ಮಾಡಿದಷ್ಟು ಬಾಳಿಕೆ ಬರುತ್ತೆ. ಓಕೆನಾ. ಯಾವುದೇ ಆದರೂ ಅಷ್ಟೇ ಸ್ವಲ್ಪ ರಫ್ ಮಾಡಿ ಸ್ಟಿಚ್ ಮಾಡಿ. ಇವಾಗ ಆಯಿತು. ಇವಾಗ ನೋಡಿ ನಾನು ನಿಮ್ಗೆ ತೋರಿಸ್ತಾ ಇಲ್ಲ ಆ ಥರ ಮಧ್ಯದಲ್ಲಿ ನ್ಯಾಚ್ ಹಾಕಿರೋ ಸ್ಟಿಚ್ ಮಾಡಿರ್ತೀವಲ್ಲ ಕರೆಕ್ಟಾಗಿ ಇಟ್ಕೊಂಡು ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಬ್ಯೂಟಿಫುಲ್ಲಾಗಿರೋ ಬ್ಯಾಗು, ಲ್ಯಾಪ್ಟಾಪ್ ಬ್ಯಾಗ್ ಅಂತಲೇ ಹೇಳ್ಬೋದು. ಇಲ್ಲ ನೀವು ಮಾಮೂಲಿ ಎಲ್ಲರೂ ಹೊರಗಡೆ ಹೋದರೆ ತೊಗೊಂಡೋಗಿ ಯೂಸ್ ಮಾಡುವಂಥ ಬ್ಯಾಗ್ ಅಂತಲೇ ಹೇಳ್ಬೋದು. ಓಕೆನಾ. ಸಿಂಪಲ್ಲಾಗಿ ಒಂದು 4 ಜೊತೆ ಬಟ್ಟೆ ಹಾಕ್ಕೊಂಡು ಹೋಗೋದಕ್ಕಂತೂ ಮೋಸ ಇಲ್ಲ. ತುಂಬಾ ಬ್ಯೂಟಿಫುಲ್ಲಾಗಿರುತ್ತೆ. ನೀವು ಮನೇಲಿ ಆರಾಮಾಗಿ ಹಳೆ ಕುರ್ತಿನೋ, ಡ್ರೆಸ್ಸೋ, ಟಾಪೋ, ನೈಟಿನೋ ಏನಾದರೂ ಚೆನ್ನಾಗಿರೋದಿದ್ದರೆ ಈ ಥರದ್ದು ಹೊಲ್ದು ಇದು ಮಾಡ್ಕೊಳ್ಳಿ. ಇವಾಗ ಬಿಸ್ನೆಸ್ ಮಾಡ್ತೀನಿ ಅನ್ನೋರು ಕೂಡ ಮಾಡ್ಬೋದು. ನಾನು ಆಲ್ರೆಡಿ ಚಿಕ್ಕ ಬ್ಯಾಗ್ಗಳೆಲ್ಲ ಹೇಗೆ ಸ್ಟಿಚ್ ಮಾಡೋದು ಅಂತೆಲ್ಲ ತೋರಿಸಿದ್ದೀನಿ. ನೋಡ್ಕೊಂಡು ಬೇಕಾದರೆ ನೀವು ಅದನ್ನು ಬಿಸ್ನೆಸ್ ಮಾಡ್ತೀನಿ ಅಂತ ಇಂಟ್ರೆಸ್ಟ್ ಇದ್ದರೆ ಮಾಡ್ಬೋದು. ಓಕೆನಾ. ಈ ರೀತಿ ರೆಡಿ ಆಯಿತು. ನಾನು ಆ ಕಡೆ ಈ ಕಡೆಗೆ ಅದೆಲ್ಲ ಎಳೆಗಳು ಬಿಟ್ಕೋಬಾರ್ದು ಅಂತ ಅದೇ ಪೀಸಲ್ಲಿ ಒಂದು ಸ್ವಲ್ಪ ಪೀಸ್ ಕಟ್ ಮಾಡಿಕೊಂಡು ಹಾಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಆ ರೀತಿ ಮಾಡೋದ್ರಿಂದ ನಮಗೆ ನೀಟಾಗಿರುತ್ತೆ, ಫಿನಿಶಿಂಗ್ ಇರುತ್ತೆ, ಸ್ಟಿಫಾಗಿರುತ್ತೆ. ಮತ್ತು ನಾವು ವಾಶ್ ಗೀಶ್ ಮಾಡಿದಾಗೆಲ್ಲ ಕಿತ್ತೋಗುತ್ತೆ, ಈಜೋಗುತ್ತೆ ಅನ್ನೋಷ್ಟು ಭಯ ಇರಲ್ಲ. ನೋಡಿ ಬ್ಯೂಟಿಫುಲ್ಲಾಗಿರೋ ಲ್ಯಾಪ್ಟಾಪ್ ಬ್ಯಾಗ್ ರೆಡಿ ಆಯಿತು. ಒಳಗಡೆ ಒಂದು ಓಪನ್ ಪಾಕೆಟು, ಒಂದು ಜಿಪ್ ಪಾಕೆಟು, ಮೇಲ್ಗಡೆ ಒಂದು ಜಿಪ್ಪು ಬಂದಿದೆ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. Thank you for watching, friends.